ಹೆಸರು ರಾಜಣ್ಣ ಅಂತಂದು. ಈಗ ನಮ್ಮ ಪಂಚಾಯತಿಯಲ್ಲಿ 21 ಇಸ್ವಿಯಿಂದ ಇಲ್ಲಿವರೆಗೂ ನಾವು ಕೆಲವು ಅವ್ಯವಹಾರ ಶಾಮಿಯನ್ನು ಹಾಕಿ ಹೋರಾಟ ಮಾಡಿದ್ವಿ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಲೆಟ್ರ್ ಕೊಟ್ಟಿದ್ವಿ. ತನಿಖೆ ಮಾಡ್ತೀವಿ ಅಂದರು. ತನಿಖೆ ಮಾಡಿ ಇದುವರೆಗೂ ಯಾವ ರಿಪೋರ್ಟು ಕೊಟ್ಟಿಲ್ಲ ನಮಗೆ, ಯಾವ ರಿಪೋರ್ಟನ್ನು ಕೊಟ್ಟಿಲ್ಲ. ಆದರೆ ಇನ್ನೂ ಒಂದು 15 ಲಕ್ಷ ಇತ್ತು ಗ್ರಾಮ ವಿಕಾಸ ಅಂತ, ಅದು ಈಗ ಕೊಟ್ಟಿದ್ದೀವಿ. ಅದು ತನಿಖೆ ಮಾಡಿಲ್ಲ. ಇಷ್ಟು ದಿನ ಆದರೂ ತನಿಖೆ ಮಾಡಿಲ್ಲ. ಇರೋ ಒಂದು ವಿಷಯ ಇದೆ. ನಮಗೆ ರಿಪೋರ್ಟ್ ಯಾವಾಗ ಕೊಡ್ತಾರೆ ಇವರು? ಯಾರಿಗೆ ಕೊಟ್ಟಿದ್ರಿ ನೀವು ಅರ್ಜಿ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲರೂ ಕೊಟ್ಟಿದ್ದೀವಿ. ಎಷ್ಟು ದಿನ ಸ್ಟ್ರೈಕ್ ಮಾಡಿದ್ರಿ? 15 ದಿನ ಸ್ಟ್ರೈಕ್ ಮಾಡಿದ್ವಿ ಸರ್. ಎಲ್ಲಿ ಮಾಡಿದ್ರಿ? ಪಂಚಾಯತಿ ಮುಂದುಗಡೆ ಶಾಮಿನ ಹಾಕಿ. ಗ್ರಾಮ ಪಂಚಾಯತಿ. ಹೌದು, ಒಬ್ಬೊಬ್ಬ ಮಾತಾಡಿ ಹೇಳ್ರಿ. ನೀವು ಗ್ರಾಮ ಪಂಚಾಯತಿ ಮುಂದೆ ಸ್ಟ್ರೈಕು ಮಾಡಿದ್ದೀವಿ, ಎಲ್ಲ ಮಾಡಿದ್ವಿ. ಆದರೂ ನಮ್ಗೆ ಯಾವುದೇ ರೀತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಯಾವುದೇ ರೀತಿ ರಿಪೋರ್ಟ್ ಕೊಟ್ಟಿಲ್ಲ. ನಿಮ್ಮ ಬರಹ ಏನು ಕೊಟ್ಟಿಲ್ಲ. ಮತ್ತೆ ನೀವು ಕೇಳಲಿಲ್ಲ? ಮತ್ತೆ ಕೇಳಿದ್ವಿ ಸರ್. ಕೇಳಿ 1 ವರ್ಷದ ಮುಂದೆ ಒಂದ್ಸರಿ ನಾವು ಹೋಗಿ ಕೇಳಿ ಲೆಟ್ರನ್ನು ಇದ್ರದ್ದು ಗ್ರಾಮ ವಿಕಾಸದಲ್ಲಿ ಕೊಟ್ಟು ಬಂದಿದ್ವಿ. ಅದನ್ನು ತನಿಖೆ ಮಾಡಿದ್ವಿ. ಈಗ ಕೊಟ್ಟಿದ್ದೀವಿ, ಮೊನ್ನೆ 8ನೇ ತಾರೀಕು ಕೊಟ್ಟು. ಗ್ರಾಮ ವಿಕಾಸದಲ್ಲಿ ಎಷ್ಟು ಲಕ್ಷ ವ್ಯವಹಾರ ಆಗಿದೆ ಅಂತ ಹೇಳ್ತೀವಿ? ಗ್ರಾಮ ವಿಕಾಸದಲ್ಲಿ ಟೋಟಲ್ಲು 8 ಲಕ್ಷದ ವಿಷಯ ಕೊಡಿ, ಹಿಂದೆ ಬರ್ತಿದೆ. 12/11/2021ವರೆಗೂ ಇವು 8,96,910 ರೂಪಾಯಿ ಆಗಿದೆ. ಯಾರು ಅಧ್ಯಕ್ಷರಿದ್ರು ಅವಾಗ ಬೊಮ್ಮಲಿಂಗಯ್ಯ ಅಧ್ಯಕ್ಷರು, ಪಿ ಡಿ ಒ ಇದ್ದು ಪಾಲಯ್ಯ ಅಂತ. ಅವರಿಬ್ಬರು ಆಡಳಿತದಲ್ಲಿ ಅವ್ಯವಹಾರ ಆಗಿದೆ. ಅದು ದಾಖಲೆ ಸಮೇತ ಮಾತ್ರ ಇದೆ. ಅವ್ರಿಗೂ ಏನು ಪನಿಷ್ಮೆಂಟ್ ಕೊಟ್ಟಿಲ್ಲ. ಕೇಳಿದ್ರು ಕೂಡ ಯಾವುದೂ ರೀತಿಯಿಂದ ಇದು ಮಾಡಿಲ್ಲ. ಅವಾಗ ಧ್ವನಿ ಎತ್ತಲಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಧ್ವನಿ ಎತ್ತಿ ಎಲ್ಲ ಕೊಟ್ಟಿದ್ದೀವಲ್ಲ ಸರ್. ಇಲ್ಲೇ ಕೊಟ್ಟಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀನಿ ಅಂತ. ಸ್ಟ್ರೈಕ್ ಮಾಡಿದ್ದೀವಲ್ಲ ಸರ್, ಕೊಟ್ಟಿದ್ದೀವಿ. CS-ಗೆಲ್ಲ ಮನೆಗೆ ಕೊಟ್ಟಿದ್ದೀವಿ ಸರ್. CS ಮೇಡಮ್ ಬಂದಿದ್ರು ಮನೆ ಹತ್ರ, ಪಂಚಾಯತಿಗೆ ಬಂದಿದ್ರು. ರಿಕ್ವೈರು ಸಮೇತ ಬರೆದೋಗಿದ್ರು ಮೇಡಮ್ ಅವರು. ಅದು ರಿಕ್ವೈರಿ ಪಂಚಾಯತಿ ಬಂದಿಲ್ಲ ಸರ್. ರಿಕವರಿ ಕಟ್ಟಿಲ್ಲ ಅಂತ ಬರೆದಿದ್ರು. ನಾನು ಬರ್ದಿದ್ರಪ್ಪ ಅಂತ ಮೇಡಮ್ ಹೇಳೋದು, ನಮ್ಗೆ ಮಾಹಿತಿ ಹೇಳೋದು. ಅದೊಂದು ಕಾಪಿ ತಗೊಂಡಿದ್ರಾ? ಅವ್ರು ಕಾಫಿ ಕೊಡೋದು ಕೊಡಲಿಲ್ಲ, ಕೊಡ್ತೀವಿ ಅಂತ ಕೊಡ್ತೀವಿ. ಈ ಥರ ಇದುವರೆಗೂ ನಮ್ಗೆ ಏನಾಗಿದೆ, ಅದು ಏನಾಗಿದೆ ಅಂತಂದ್ರೆ ಏನು ಹೇಳಿಲ್ಲ ಸರ್. ಇವ್ರ ಮೇಲೆ ಆರೋಪ, ಈ PDO ಮೇಲೆ ಆರೋಪ ಬಂದಿದೆಯಲ್ಲ, ಇದಕ್ಕೆ ಹೇಳ್ತೀರಾ ಸರ್? ಈ PDO ಮೇಲೆ ಆರೋಪ ಬಂದಿರೋದು ಅವರು ರೆಗ್ಯುಲೇಷನ್ ಮಾಡಿಲ್ಲ, ಅದು ಮಾಡಿಲ್ಲ ಅಂತ. ಈಗ ಅಧ್ಯಕ್ಷರು ಇದ್ದಾರೆ ಜೊತೆಗೆ, ಆ PDO ಆಡಳಿತ ಮಾಡೋ ಅಧ್ಯಕ್ಷರು ಇದ್ದಾರೆ. ಅವರು ರೆಗ್ಯುಲೇಷನ್ ಬರೆದಿಲ್ಲ ಅಂತ ಆರೋಪ ಮಾಡಿದ್ರು. ಆಮೇಲೆ 21 ಲಕ್ಷ ತಿಂದಿದ್ದಾರಂತ ಆರೋಪ ಮಾಡಿದ್ರು. 21 ಲಕ್ಷ ಅಲ್ಲ, 19 ಲಕ್ಷ ಡ್ರಾ ಮಾಡಿದ್ದಾರೆ. 19 ಲಕ್ಷ. ಇವರು ಯಾರು ಡ್ರಾ ಅಂದ್ರೆ ಯಾರು ಮಾಡಿದಾರೆ? ಅವ್ರ ಹೆಸರು ಹರೀಶ್. ಅವ್ರ ಫೀಲ್ಡಲ್ಲಿ ಎಷ್ಟು ಲಕ್ಷಗಳಿಗೆ ಖರ್ಚು ಹಾಕಿದ್ದು, ಅಂಗಡಿಗಳಿಗೆ ಸಾಮಗ್ರಿ ಕೊಡ್ತೀವಿ ಎಲ್ಲ ಹಾಕಿದ್ದಾರೆ. ದಾಖಲೆ ಸಮೇತ ಇದ್ದಾವೆ. ಎಷ್ಟು ಲಕ್ಷ? ಹೆಸರು ಅಧ್ಯಕ್ಷ ಹರೀಶ್ ಅಂತಂದು. ಹರೀಶ್ ಅಂತಂದು ಇವರು ವೇದವಾಸ ಅಂತ PDO. ಬಂದರ ಡ್ರಾ ಮಾಡಿದ್ದಾರೆ. 19 ಲಕ್ಷನು ವರ್ಕು ಸಾಮಾನು. 19 ಲಕ್ಷಕ್ಕೆ ಎಲ್ಲ ಲೆಕ್ಕಪತ್ರಗಳಿದಾವೆ. ಲೆಕ್ಕಪತ್ರ ರೆಡಿ ಇದೆ. ರೆಗ್ಯುಲೇಷನ್ ಆಗಿದೆಯಾ? ರೆಗ್ಯುಲೇಷನ್ ಆಗಿದೆ, ಸೈನ್ ಮಾಡಿದ್ದಾರೆ ಅಧ್ಯಕ್ಷ. ನಾನು ಅವಾಗಲೇ ಮಾಡಿದ್ದಂತ ಅಧ್ಯಕ್ಷರು ಹೇಳ್ತಾರೆ. ಬುಕ್ ಇಟ್ಕೊಂಬಂದು ಏನೋ ಒಂದು ಇಟ್ಕೊಂಬಂದಿದೆ ಅಂತ ಗೊತ್ತಿಲ್ಲ ನನಗೆ ಸರ್. ಅವರು ನಮ್ಮ ಇವ್ರು ಹೇಳ್ತಿರುವಂಥದ್ದು ಮನೆ ಪ್ರಶ್ನೆ ಬಂದಿರಲ್ಲ, ಹೇಳ್ತಿರ್ತಿದ್ರು 2/3/2023 ಇಲ್ಲಿವರೆಗೂ ನಮಗೆ ದಾಖಲಾತಿಗಳು ಸಿಕ್ಕಿಲ್ಲ ಅಂತ ಅವರು ಸರ್. ದಾಖಲಾತಿ ಸಿಕ್ಕಿಲ್ಲ ಅಂತಂದರೆ ಕೊಡಬೇಕಂತ ನಾವು ಕೇಳಿದ್ವಲ್ಲ ಸರ್. ದಾಖಲಾತಿ ಸಿಕ್ಕಿಲ್ಲ ಅಂದ್ರೆ ಅವ್ರು ಕೇಳಬೇಕಾಗಿತ್ತು. ಅವರು ಅಧ್ಯಕ್ಷರು ಆದಾಗಲಿಂದ ಬೊಮ್ಮಣ್ಣ ಇದು ಪಂಚಾಯತಿಗೆ ಬಂದಿಲ್ಲ. ಯಾವ ವರ್ಷಗಳ ಕಾಲ ಅಧ್ಯಕ್ಷ ಇಳಿದು ಹೋದ ತಕ್ಷಣ ಬರಲಿಲ್ಲ. ಈಗ ಬಂದ್ಬಿಟ್ಟು 2 ತಿಂಗಳಾಗಿ ಬಂದ್ಬಿಟ್ಟು 2 ಮೀಟಿಂಗ್ ಬಂದ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ. ರಗಣ ಅವರು 4-5 ವರ್ಷಗಳ ಕಾಲ ಈಗ ಆಲ್ರೆಡಿ PDO ಇಲ್ಲೇ ನಿಮ್ಮ ಊರಾಗಿ ಇರ್ತಕ್ಕಂಥದ್ದು ಸರ್. 4 ವರ್ಷದಿಲ್ಲ. ಅವರು ಎಷ್ಟು ವರ್ಷ 5 ವರ್ಷ ಬಂದಿರೋದು 23ರಲ್ಲಿ ಹೋಗಿದ್ರು ಸರ್. ಫಸ್ಟು ಬಂದು ಒಂದು 6 ತಿಂಗಳು ಬಂದರು ಹೋದ್ರು. ಈಗ ಅವ್ರು ಹೇಳ್ತಕ್ಕಂಥ ಹೇಳ್ತಿರೋದು ಮೋಹನ್ ದಾಸ್ ಸಸ್ಪೆಂಡ್ ಆದಾಗ ಅವರೇ ಬಂದರು. ಅವ್ರ್ಯಾಕೆ ಸಸ್ಪೆಂಡ್ ಆದ್ರು? ಮೋಹನ್ ದಾಸ್ ಅವರು
ಮೋಹನ್ ದಾಸ್ ಯಾವ್ದೋ ವಿಚಾರ ಸಸ್ಪೆಂಡ್ ಆದ್ರೆ ನಮ್ಮ ವಿಚಾರ ಅಲ್ಲ, ಅದು ಅಪರಾಧಿಯಿಂದ ಅದಲ್ಲ ನಿಮ್ಮ ಪಂಚಾಯತಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಏನು ಸಸ್ಪೆಂಡ್ ಆದ್ರ ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಅದು 3 ಜನ ಆಗಿರೋದು ನಾವು ಸ್ಟ್ರೈಕ್ ಮಾಡಿದ್ರು 3 ಜನ ಆಗಿದ್ರು. ಫಸ್ಟ್ ಒಬ್ರು ಸಿಗ್ದಲ್ಲ, ಮೋಹನ್ ದಾಸ್ ಸಸ್ಪೆಂಡ್ ಆದ್ರು ಫಸ್ಟ್, ಆಮೇಲೆ ನೆಕ್ಸ್ಟ್ ಯಾರು ಸಸ್ಪೆಂಡ್? ನೆಕ್ಸ್ಟ್ 3 ಜನ ಇವರು ಪಾಲಣ್ಣ. ಪಾಲಣ್ಣ ಪಾಲಣ್ಣ ವೇದವಸ್ತು ಅವರು ಆಮೇಲೆ ಇನ್ನೊಬ್ರು ಸ್ಟ್ರೈಕ್ ಮಾಡಿದ್ರು. ಸರ್ ಇವ್ರು ಮನೆ ಪ್ರೆಸ್ ಮೀಟ್ ಮಾಡಿದ್ರು. ಅವ್ರು ಹೇಳುವಂಥದ್ದು ಏನಪ್ಪ ಅಂದರೆ ದಿನಾಂಕ 2/3/2023 ಇಲ್ಲಿವರೆಗೂ ದಾಖಲಾತಿಗಳು ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ದಾಖಲಾತಿ ಕೊಟ್ಟಿಲ್ಲ ಅಂದ್ರೆ ಈಗ ದಾಖಲಾತಿ ಯಾವ್ದ್ರಲ್ಲಿ ಕೇಳಬೇಕು ಸರ್? ಒಂದು ಅರ್ಜಿ ಕೊಡಬೇಕು. ಅರ್ಜಿ ನಾವು ಕೊಟ್ಟಿದ್ದೀವಿ, ಅಲ್ಲಿಯೂ ಕೂಡ ವಿಡಿಯೋ ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರೂಫ್ ಬೇಕಲ್ಲ ಸರ್? ಈಗ ನೀವು ಕೊಟ್ಟಿಲ್ಲ ಅಂತ ನಾವು ಪ್ರೂಫ್ ಕೊಟ್ಟರೆ ನಾವು ಪ್ರೂಫ್ ಇದೆ, ಅವ್ರು ಕೊಟ್ಟಿಲ್ಲ ನಮಗೆ. ನಾವು ಕೊಟ್ಟಿದ್ದ ದಾಖಲಾತಿ ನಮಗೆ ಕೊಟ್ಟಿದ್ದೀವಿ, ನಾವು ಪ್ರೂಫ್ ಕೊಟ್ಟಿದ್ದೆ ನಮಗೆ ಕೊಟ್ಟಿದ್ದೀವಿ. ಕೊಡಿ ಸರ್, ನೋಡಿ ಸರ್. ಮನೆಗಿದೆ ತಂದು ಕೊಡ್ತೀವಿ. ಆಯ್ತು ಸರ್, ತಂದು ಕೊಡಿ. ನಾವು ಕೊಟ್ಟಿದ್ದೀವಿ. ಅಲ್ಲಿ ಕೂಡ ಕೊಡಿ, ಅದಕ್ಕೆ ನಾನು ಗಮನಿಸಿ ತೊಂದರೆ ಇಲ್ಲ. ನಾವು ಆ PDO ಮೇಲೆ ಇದು ಮಾಡ್ತಾ ಇಲ್ಲ, ಅವ್ರು ನಮ್ಗೆ ಬೇಕಂತ ನಾವು ಇದು ಮಾಡ್ತಾ ಇಲ್ಲ. ಅವ್ರು ತಪ್ಪೇನೆ, ಯಾರು ಮಾಡಿದ್ರು ತಪ್ಪನೆ, ನಾವು ಮಾಡಿದ್ರು ತಪ್ಪನೆ. ಈಗ ನಮ್ಗೆ ಬೇಕಾಗಿರೋದು ನಾವು ಬಂದಾಗಲಿಂದ 21ರಿಂದ 1/1/21ರಿಂದ ಇಲ್ಲಿವರೆಗೂ 4 ಅಧ್ಯಕ್ಷರಾಗಿದ್ದಾರೆ. ಎಲ್ಲದೂ ತನಿಖೆ ಮಾಡಿ. ನಮ್ಗೆ ಯಾರು ಬೇಡ. ಒಟ್ಟಾರೆ ನೀವು ಹೇಳೋದಾದ್ರೆ ಹಗರಣಗಳೇ ಆಗಿಲ್ಲ ಅನ್ನೋ ಒಂದು ಮಾತು ನೀವು ಹೇಳ್ತೀರ. ಹಗರಣ ಆಗಿದೆ ಅಂತಲೇ ನಾವು ಸ್ಟ್ರೈಕ್ ಇರೋದು, ಆಗಿಲ್ಲ ಅಂತ ಹೆಂಗೆ ಕೇಳ್ತೀರ ನೀವು? ಮತ್ತು ನೀವು ಈಗ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನು ಅಂತ ಅಂತೀವಿ. ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಇದು ನಮಗೆ ಕೊಟ್ಟಿಲ್ಲ, ಇದ್ರದ್ದು ಕೊಟ್ಟಿಲ್ಲ, ನಾವು ಮಾಡಿರೋದು ಕೊಟ್ಟಿಲ್ಲ. ಒಟ್ಟು ಹಗರಣ ಆಗಿದೆ ಅಂತ ಹೇಳ್ತೀವಿ. ನಮ್ದಾಗಲೇ ಈಗ ನಾವು ಇಳಿದೋಗೋ ಸ್ಟೇಜಲ್ಲಿ ಬಂದಿದ್ದೀವಿ. ಹಳೆಯ ಪೀಳಿಗೆಯಿಂದ ನಾವು 15 ದಿನ ಕಾಲ ಕುತ್ಕೊಂಡಿದ್ದಕ್ಕೆ ನಮ್ಗೆ ಏನು ಉಪಯೋಗ ಬಂತು? 15 ದಿನ ಸ್ಟ್ರೈಕ್ ಕುತ್ಕೊಂಡಿದ್ದಕ್ಕೆ ನಾವೇನಕ್ಕೆ ಸದಸ್ಯರಾಗಿರೋದು? ಅವರು ಕೂತ್ಕೊಂಡಿದ್ರ ಬೊಮ್ಮಲಿಂಗಪುರ ಇಲ್ಲ ಸರ್, ನಾವಾಗ ಒಂದು 5-6 ಜನ 8 ಜನ ಇದ್ದೀವಿ, ಕೂತಿದ್ದೀವಿ, ಸ್ಟ್ರೈಕ್ ಮಾಡಿದ್ವಿ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ವಿ. ಸರ್ ಒಟ್ಟಾರೆಯಾಗಿ ನಾನು ಹೇಳ್ತಿರೋದು ಹಳೆ ಪೀಳಿಗೆಯಿಂದ ಈ ಒಂದು ಅಕ್ರಮ ನಡೆದಿದೆ ಅನ್ನುವಂಥದ್ದು ನೀವು ಹೇಳ್ತಿದ್ದೀರಿ. ಹೌದು, ನಡೆದಿದೆ. ಈ ಪೀಳಿಗೆಯಿಂದ ಆಗಿಲ್ಲ ಅಂತ ನೀವು ಹೇಳುವಂಥದ್ದು ಹೌದು. ಹೌದಾ? ಓಕೆ, ಹೇಳಿ. ಇಷ್ಟೇನಾ? PDO ಅಕ್ರಮ ಆಗೈತೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಈ PDO ನೀವು ಹೇಳಿದ್ರು ಸರ್, ಆಗಲೇ ಹೇಳಿದ್ರಲ್ಲ, ಆ ಹಳೆ ಆಗಿದೆ ಆಗಿದೆ ಪ್ರೂಫ್ ಕೊಡ್ತಿಲ್ಲಲ್ಲ ನಾನು. ಅಲ್ಲ ಇವ್ರದ್ದು ಹಾಲಿ PDO ಕೊಡ್ತಿಲ್ಲ, ನೀವು ತನಿಖೆ ಮಾಡೋದು ಅಂತ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಿ? ಅವಾಗ ಇತ್ತು ಅವ್ಯವಹಾರ. ಈಗಿದ್ದು 19 ಲಕ್ಷದಲ್ಲಿ ಅವ್ಯವಹಾರ ಆಗಿಲ್ಲ ಅಂತ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಗಿರ್ಬೋದು. ನೀವು ತನಿಖೆ ಮಾಡಿ, ಅದಕ್ಕಿಂತ ಮುಂಚೆ ಆಗಿರೋದು ಫಸ್ಟ್ ತನಿಖೆ ಮಾಡ್ರಿ, ಅದು ಕೊಡ್ರಿ ನಮ್ಗೆ ಫಸ್ಟ್ ಅಂತ ನಾವು ಕೇಳ್ತಾ ಇರೋದು. 5 ವರ್ಷದ್ದು ಒಟ್ಟಿಗೆ ತನಿಖೆ ಮಾಡಿ ಅಂತ ಹೇಳ್ತೀರ. ನಾವು ಕೊಡ್ರಿ ಫಸ್ಟ್, ಆಮೇಲೆ ಈಗ ಆಗಿರೋದು ಮಾಡಿ. ನಾವು ಬೇಡ ಅಂತ ಇಲ್ಲ, ಇದು ಮಾಡಬೇಡಿ, ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್. ಅಲ್ಲ, ಇವತ್ತೆಲ್ಲ CS ಇವೆಲ್ಲ ಹೋಗಿದ್ದಾರೆ, ಗ್ರಾಮ ಪಂಚಾಯತ್ ಭೇಟಿ ಕೊಡ್ತಾ ಇದ್ದಾರೆ, ತನಿಖೆಗೋಸ್ಕರ ಬಂದಿದ್ದಾರೆ. ನಮ್ಮ ಎಲ್ಲ ನ್ಯೂಸ್ ಚಾನಲ್ಗಳು ಆಮೇಲೆ ಪೇಪರ್ಗಳೆಲ್ಲ ನೋಡಿಬಿಟ್ಟು ಬಂದಿದ್ದಾರೆ. ನಮ್ಗೆ ತನಿಖೆ ಆಗಬೇಕು ಅನ್ನೋದು ನಮ್ಮದು. ಆಗಲಿ ಸರ್, ನಮ್ಮದು ಆಗಲಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಮ್ಗೆ ಅದೊಂದೇ ಕೊಡಿ ಸಾಕು, ಇವ್ರು ನಿಲ್ಲಿಸ್ರಿ, ಈ PDO ಒಳ್ಳೇನು ಅಂತ ನಾವು ಯಾವುದು ಹೇಳ್ತಾ ಇಲ್ಲ. ಎಲ್ಲರದು ಬೇಕು. ಸರಿ, ಓಕೆ. ನಿಮ್ಮ ಹೆಸರು? ರಾಜಣ್ಣ ಅಂತ ಸರ್, ಮೆಂಬರ್. ಸದಸ್ಯ. ಯಾವ ಗ್ರಾಮ ಪಂಚಾಯತ್ ಸದಸ್ಯರು ತಾವು? ದೇವರಹಳ್ಳಿ ಗ್ರಾಮ ಪಂಚಾಯತ್ ದೇವರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ.